ಒಂದು ಕಡೆ ಸರ್ಕಾರಿ ನೌಕರರಿಗೆ ಖಾದಿ ಬಟ್ಟೆ ಸರ್ಕಾರ ಈಗ ಕಡ್ಡಾಯಗೊಳಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಸಂಬಂಧ ಮೀಟಿಂಗ್ ಮಾಡಿದ್ರು. ಸಭೆಯಲ್ಲಿ ಈಗ ಮಹತ್ವದ ನಿರ್ಧಾರ ಈಗ ಸರ್ಕಾರ ತೆಗೆದುಕೊಂಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಬಗ್ಗೆ ಮೀಟಿಂಗ್ ಅನ್ನು ಮಾಡಿದ್ರು. ಜೊತೆಗೆ ಸಭೆಯಲ್ಲಿ ಸರ್ಕಾರವೇ ಈ ಬಗ್ಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಧರಿಸಲಿಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಖಾದಿ ಗ್ರಾಮೋದ್ಯೋಗ ಮಂಡಳಿ ರಿಯಾಯಿತಿಯನ್ನು ನೀಡಬೇಕು. ಈಗ ನೀಡ್ತಾ ಇರುವ ರಿಯಾಯಿತಿಗಿಂತ ಹೆಚ್ಚಿನ 5% ರಿಯಾಯಿತಿಯನ್ನು ಕೊಡಬೇಕು. ಪುರುಷ ನೌಕರರು ಖಾದಿ ಬಟ್ಟೆಯ ಪ್ಯಾಂಟು, ಶರ್ಟು, ಇನ್ನು ಓವರ್ ಕೋಟ್, ಇನ್ನು ಮಹಿಳೆಯರು ಸಿಲ್ಕ್ ಸೀರೆ, ಚೂಡಿದಾರ್ ಬಳಕೆಗೆ ಸರ್ಕಾರ ಈಗ ಸೂಚನೆ ಕೊಟ್ಟಿದೆ. ಈ ಯೋಜನೆಗೆ ಏಪ್ರಿಲ್ 24ನೇ ತಾರೀಕು ಸರ್ಕಾರ ಚಾಲನೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆಲ್ರೆಡಿ ಖಾದಿ ಗ್ರಾಮೋದ್ಯೋಗ ಮಂಡಳಿಯಿಂದ ಸಾಕಷ್ಟು ಜನ ಖಾದಿ ಬಟ್ಟೆಯನ್ನು ಧರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ಕಾರಿ ನೌಕರರು ಈ ಒಂದು ಖಾದಿ ಬಟ್ಟೆಯನ್ನು ಧರಿಸಬೇಕು ಅಂತ ಸರ್ಕಾರವೇ ಈಗ ಆದೇಶವನ್ನು ಹೊರಡಿಸಿರೋದ್ರಿಂದ ಒಂದು ವಾರದಲ್ಲಿ ಒಂದು ದಿನನಾದರೂ ಕೂಡ ಒಂದು ಯೂನಿಫಾರ್ಮ್ ಆಗಿ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನು ಮಾಡಿರ್ಬೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರೂಪೇಶ್. ರೂಪೇಶ, ಒಂದು ಕಡೆ ಈಗ ಸರ್ಕಾರಿ ನೌಕರರು ವಾರದ ಮೊದಲ ದಿನ ಅಂದರೆ ಈಗ ಶನಿವಾರ ಎಲ್ಲ ಸರ್ಕಾರಿ ನೌಕರರು ಖಾದಿ ಬಟ್ಟೆಯನ್ನು ಧರಿಸಬೇಕು ಅನ್ನುವಂತಹ ಸರ್ಕಾರ ಈಗ ಚಿಂತನೆಯನ್ನು ಮಾಡಿದೆ. ಆದೇಶ ಕೂಡ ಹೊರಡಿಸಲಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಸರ್ಕಾರ ಒಂದಿಷ್ಟು ಮಹತ್ವ ನಿರ್ಧಾರವನ್ನು ತೆಗೆದುಕೊಳ್ತಿದ್ದೇವೆ. ಕಾಲಕ್ಕೆ ಅನುಕೂಲವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದೆ. ಈಗ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಗಾಂಧಿ ಹೆಸರನ್ನು ತೆಗೆಯುವ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಇದೇ ಗಾಂಧೀಜಿ ಮಾಡುವಂತಹ ಗ್ರಾಮೋದ್ಯೋಗ, ಅದೇ ರೀತಿಯಾಗಿ ಖಾದಿ ಏನಿತ್ತು ಇದು ಬಟ್ಟೆಗೆ ಸಂಬಂಧಪಟ್ಟಂತ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಸಿಎಸ್ ಅವರು ಈ ಕುರಿತಂತೆ ಒಂದು ಸಭೆಯನ್ನು ನಡೆಸಿದ್ದಾರೆ. ಸಚಿವಾಲಯ ನೌಕರರ ಒಂದು ಸಭೆಯನ್ನ ಮಾಡಿ ಒಂದು ವಿಚಾರವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಇನ್ನ ಸರ್ಕಾರ ಒಂದು ನಿರ್ಧಾರ ಮಾಡ್ತಾ ಇದೆ, ಸ್ವಯಂ ಪ್ರೇರಿತವಾಗಿ ಒಪ್ಕೊಳ್ಬೇಕು ಅಂತ ಹೇಳಿ ಕೂಡ ಅನುಮತಿಯನ್ನು ಪಡ್ಕೊಂಡು ಒಂದು ನಿರ್ಧಾರ ಹೊರಡಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಏನ್ ನಿರ್ಧಾರ ಅಂತ ಹೇಳಿದ್ರೆ, ಪ್ರತಿ ತಿಂಗಳ ಮೊದಲ ಶನಿವಾರ ಯಾವತ್ತು ಬರುತ್ತೋ ಆವತ್ತು ಇಲ್ಲಿ ಖಾದಿ ಬಟ್ಟೆಯನ್ನು ಧರಿಸಿ ಬರೋದಕ್ಕೆ ಈಗ ಸಿಎಸ್ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸರ್ಕಾರಿ ನೌಕರರು ಕೂಡ ಒಪ್ಕೊಂಡಿದ್ದಾರೆ. ಎಲ್ಲಾ ಸಚಿವಾಲಯ ನೌಕರರು ಅಥವಾ ಸರ್ಕಾರದ ನೌಕರರು ಇದ್ದಾರಲ್ಲ, ಈ ಒಂದು ನಿರ್ಧಾರಕ್ಕೆ ಬದ್ಧವಾಗಿರ್ಬೇಕು ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಏನೋ ಸರ್ಕಾರಿ ನೌಕರರು ಪುರುಷರಾಗಿದ್ರೆ ಅವರು ಪಂಚೆ ಅಥವಾ ಪ್ಯಾಂಟ್ ಶರ್ಟ್ ಧರಿಸಿ ಬರಬಹುದು, ಮಹಿಳೆಯರಾಗಿದ್ರೆ ಸೀರೆ ಅಥವಾ ಚೂಡಿದಾರ್ ಧರಿಸಿ ಬರಬಹುದು ಅಂತ ಹೇಳಿ ಕೂಡ ಹೇಳಲಾಗಿದೆ. ಹೀಗಾಗಿ ಈ ತರ ಧರಿಸಿ ಬರೋರು ಖಾದಿ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಅವರು ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಏನು ಮಂಡಳಿ ಏನಿತ್ತು ಅಲ್ಲಿ ತೆಗೆದುಕೊಳ್ಬಹುದು ಅಂತೇಳಿ ಬಟ್ಟೆಗಳು ಅಲ್ಲಿಗ ಮೊದಲು 5% ಡಿಸ್ಕೌಂಟ್ ಅನ್ನು ಕೊಡಲಾಗ್ತಾ ಇತ್ತು. ಈಗ 10% ಅಂದ್ರೆ ಇನ್ನೊಂದಿಷ್ಟು ಹೆಚ್ಚುವರಿಯಾಗಿ 5% ಡಿಸ್ಕೌಂಟ್ ಕೊಡಲಾಗುತ್ತೆ. ಹೀಗಾಗಿ ಅವರು ಅಲ್ಲಿ ಖರೀದಿಯನ್ನ ಮಾಡಬಹುದು. ಒಟ್ಟಾರೆಯಾಗಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಏಪ್ರಿಲ್ 24ನೇ ತಾರೀಕು ದಿನಾಂಕವನ್ನು ಕೂಡ ನಿಗದಿ ಮಾಡಿಕೊಳ್ಳಲಾಗಿದೆ. ಈ ಮೂಲಕವಾಗಿ ಒಂದು ಸಂದೇಶವನ್ನು ಸಾರಬೇಕು. ಏನಂತ ಹೇಳಿದ್ರೆ, ಖಾದಿ ಗ್ರಾಮೋದ್ಯೋಗ ಕೂಡ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ. ಇದು ಯಾರಿಂದ ಶುರು ಆಗುತ್ತೆ ಅಂತ ಸರ್ಕಾರಿ ನೌಕರರಿಂದಲೇ ಶುರು ಮಾಡಬೇಕು ಅನ್ನೋದು ಸರ್ಕಾರದ ನಿರ್ಧಾರ ಅಂತೇಳಿ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರೇ ಏಪ್ರಿಲ್ 24ಕ್ಕೆ ಈ ಯೋಜನೆಗೆ ಚಾಲನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.